ಈಗ ಈ ಒಂದು ಉದ್ಘಾಟನಾ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಅತಿಥಿಗಳಾಗಿ ಆಗಮಿಸಿರುವಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರೇ, ಇವತ್ತು ತುಂಬಾ ಖುಷಿಯಿಂದ ಯುವಕರು ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಗೆದ್ದು ಬಾಗೇಪಲ್ಲಿಯಲ್ಲಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇದ್ದಾರೆ. ಅವ್ರಿಗೆಲ್ಲ ಕೂಡ ನಾವು ಸ್ಫೂರ್ತಿಯಾಗಿ ಕೊಡಬೇಕು. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತು ಯಡಿಯೂರಪ್ಪನವರ ಒಂದು ಹೆಸರಲ್ಲಿ ಇವತ್ತು 12 ವರ್ಷಗಳ ಅವರು ಸುದೀರ್ಘ ದೇಶದ ಪ್ರಧಾನಮಂತ್ರಿಗಳಾಗಿರೋದು ಮತ್ತು ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನದ ಒಂದು ಅಂಗವಾಗಿ ಬಾಗೇಪಲ್ಲಿಯಲ್ಲಿ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನ, ಯಾಕಂದ್ರೆ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರು ಮತ್ತು ಯುವಕರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರು ಮತ್ತು ಮಹಿಳೆಯರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಇಲ್ಲಿ ಗೆದ್ದು ಏನು ಇಲ್ಲಿ ಪ್ರಥಮ ಬಹುಮಾನ, ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಗೆದ್ದು ಬಾಗೇಪಲ್ಲಿ ಟೌನ್ ಬಂದ್ರೆ ಅಲ್ಲಿ ಅವರಿಗೆ ಟಿ ಶರ್ಟು ಕಿಟ್ಟು ಎಲ್ಲ ಕೊಟ್ಟು ಅಲ್ಲಿ ಗೆದ್ದಿರ್ತಕ್ಕಂಥವನ್ನ ಅಲ್ಲಿ ಟೂರ್ನಮೆಂಟ್ ಆಡ್ಲಿಕ್ಕೆ ಈಗಾಗಲೇ 36 ಪಂಚಾಯತಿಗಳು ಮತ್ತು ಟೌನ್ ಎರಡೂ ಸೇರಿ 36 ತಂಡಗಳನ್ನ ನಾವು ಅಲ್ಲಿ ಆಡಿಸ್ಲಿಕ್ಕೆ ಎಲ್ಲ ದೊಡ್ಡ ಮಟ್ಟದ ಒಂದು ತಾಲೂಕು ಮಟ್ಟದ ಒಂದು ಕ್ರೀಡೆ ಅಂದ್ರೆ 2 ಲಕ್ಷ ಪ್ರಥಮ ಬಹುಮಾನ, ಮತ್ತೆ ದ್ವಿತೀಯ ಬಹುಮಾನ 1.5 ಲಕ್ಷ, ತೃತೀಯ ಬಹುಮಾನ 1 ಲಕ್ಷ, ಚತುರ್ಥ ಬಹುಮಾನ 50,000. ಈ ರೀತಿ ನಾವೆಲ್ಲ ಕೂಡ ಫಿಕ್ಸ್ ಮಾಡಿದ್ದೇವೆ ನಮ್ಮೆಲ್ಲ ನಾಯಕರು. ಆದ್ರೆ ವಿಶೇಷ ಏನಂದ್ರೆ ಅಲ್ಲಿ ರಾಜ್ಯ ಮಟ್ಟದ ನಾಯಕರು ನಮ್ಮೆಲ್ಲ ಕೂಡ ಕ್ರೀಡೆಯನ್ನು ವೀಕ್ಷಿಸಲು ಬರ್ತಾರೆ ಮತ್ತೆ ನಮ್ಗೆಲ್ಲ ಪ್ರೋತ್ಸಾಹ ನೀಡಲು ಬರ್ತಾರೆ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ವಿಜೇಂದ್ರನವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಅಶೋಕಣ್ಣವರು ಇರ್ಬೋದು, ವಿಶೇಷವಾಗಿ ಭಾಗದ ಸಂಸದರಾದಂತಹ ಸುಧಾಕರನ್ ಅವರು ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದರಿಂದ ದಯವಿಟ್ಟು ಎಲ್ಲ ಹುಡುಗರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಡಬೇಕು. ವಿಶೇಷವಾಗಿ ಎಲ್ಲ ನಮ್ಮೆಲ್ಲ ನಾಯಕರ ಮುಂದೆ ನೀವೆಲ್ಲ ಕೂಡ ಚೆನ್ನಾಗಿ ಆಡಿ ಈ ಒಂದು ನಲಪರಡ್ಪಲ್ಲಿ ಗ್ರಾಮ ಪಂಚಾಯತಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಮಟ್ಟದಲ್ಲಿ ನೀವೆಲ್ಲ ಕೂಡ ಆಡಬೇಕು ಅಂತ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಯುವಕರು ಯಾರೇ ಗೆದ್ರು ಯಾರೇ ಸೋತ್ರು ನಾವೆಲ್ಲ ಸ್ಫೂರ್ತಿಯಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನ ನಾವು ಗೆಲ್ಬೇಕು ಅನ್ನೋ ಮಟ್ಟದಲ್ಲಿ ನಾವೆಲ್ಲ ಆಡ್ಬೇಕು. ಮತ್ತೆ ಇವತ್ತು ಏನ್ ನೀವು ಆಡ್ತಾ ಇದ್ದೀರಾ, ನಾನು ಕೂಡ ಚಿಕ್ಕಂದಿನಲ್ಲಿ ನಾನು ಇದೇ ರೀತಿ ಆಡ್ತಾ ಇದ್ದೆ. ಯಾಕಂದ್ರೆ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು. ಯುವಕರು ಯಾವ ರೀತಿ ಅನ್ನೋದನ್ನ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಟೌನ್ ಅಲ್ಲೂ ಕೂಡ ಬಂದು ಅವ್ರ ಪ್ರತಿಭೆನ ತೋರಿಸ್ಬೇಕು ಅನ್ನೋದನ್ನ ನಾವೆಲ್ಲ ಕೂಡ ಹೇಳಿದೆ. ಮತ್ತೆ ವಿಶೇಷವಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ವಾಲಿಬಾಲ್, ಕಬಡ್ಡಿ ಇವು ಕೂಡ ಆಡಿಸೋ ನಿಟ್ಟಿನಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಒಂದು ಅನುಭವ ಇರುತ್ತೆ ಅವ್ರಿಗೆಲ್ಲ ಪ್ರತಿಭೆಯನ್ನ ತೋರಿಸ್ಕೋಬೇಕು ಅಂತಿರ್ತಾರೆ, ಅವ್ರಿಗೆಲ್ಲ ನಾವೆಲ್ಲ ಸ್ಫೂರ್ತಿಯಾಗಿ ಕೊಡೋಣ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲ ಯುವಕರಿಗೆ ಶ್ರಾವಣ ಮಾಸ ಇವತ್ತು ಪ್ರಾರಂಭ ಆಗಿದೆ. ಶನಿವಾರ ಆ ಭಗವಂತ ಒಳ್ಳೇದ್ ಮಾಡ್ಲಿ. ಭವಿಷ್ಯದಲ್ಲಿ ನೀವೆಲ್ಲ ಕೂಡ ಈ ದೇಶಕ್ಕೆ ಆಡುವಂತ ಮಟ್ಟದಲ್ಲಿ ನೀವೆಲ್ಲ ಕೂಡ ಬೆಳಿಬೇಕು. ಈ ಬಾಗೇಪಲ್ಲಿಯಲ್ಲಿ ಯಾರು ಬೇಕಾದ್ರೂ ಆಡ್ಬೋದು. ಯಾಕಂದ್ರೆ ಯಾರ ಪ್ರತಿಭೆನ ಯಾರು ಬೇಕಾದ್ರೂ ತೋರಿಸ್ಬೋದು. ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ. ನೀವೆಲ್ಲ ಕೂಡ ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ವಿಶೇಷವಾಗಿ ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಒಳ್ಳೆ ಹೆಸರನ್ನ ತಂದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿಯಿಂದ ಇವತ್ತು ವಿಶೇಷವಾಗಿ ಮತ್ತೊಂದ್ಸಲಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಸ್ಥಾನದ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.